ಓಂ ಶಾಂತಿ. ದಿನಾಂಕ ಆಗಿದೆ 22/12/2025. ತಂದೆಯು ಯಾರಾಗಿದ್ದಾರೆ, ಹೇಗಿದ್ದಾರೆ ಅವರನ್ನು ಅದೇ ರೀತಿ ಯಥಾರ್ಥವಾಗಿ ಅರಿತುಕೊಂಡು ನೆನಪು ಮಾಡಿ. ಇದಕ್ಕಾಗಿ ತಮ್ಮ ಬುದ್ಧಿಯನ್ನು ವಿಶಾಲ ಮಾಡಿಕೊಳ್ಳಿ. ಈ ಸಮಯದಲ್ಲಿ ಇಡೀ ಪ್ರಪಂಚವು ದಲಿತ ಅರ್ಥಾತ್ ದುಃಖಿಯಾಗಿ ಬಿಟ್ಟಿದೆ. ಆದ್ದರಿಂದ ಎಲ್ಲರನ್ನೂ ದುಃಖದಿಂದ ಬಿಡಿಸಲು ತಂದೆಯು ಬಂದಿದ್ದಾರೆ. ಈ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ, ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಅವಶ್ಯವಾಗಿ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗುವುದು ಎಂಬ ಮಾತು ಕಲಿಯುಗಿ ಮನುಷ್ಯರಿಗೆ ಅರ್ಥವಾಗುವುದಿಲ್ಲ. ಈಗ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತದೆ. ಆದ್ದರಿಂದ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ ಎಂದು ನಿಮಗೆ ಈಗ ಸ್ಮೃತಿ ತರಿಸಲಾಗುತ್ತಿದೆ. ಈ ಸಮಯದಲ್ಲಿಯೇ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವವರು ಯಾರೂ ಇಲ್ಲ. ತಂದೆಯು ಯಾರಾಗಿದ್ದಾರೆ, ಹೇಗಿದ್ದಾರೆ ಎಂಬುದನ್ನು ಅರಿತುಕೊಳ್ಳಲು ವಿಶಾಲ ಬುದ್ಧಿಯು ಬೇಕು. ಕಲ್ಪದ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ತಂದೆಯಿಂದ ಆಸ್ತಿಯು ಸಿಗುತ್ತದೆ. ಯಾವಾಗ ನಾವು ಸುಖಧಾಮಕ್ಕೆ ಹೋಗುತ್ತೇವೆಯೋ ಆಗ ಉಳಿದೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ. ನಿಮ್ಮಲ್ಲಿಯೂ ಸಹ ಈ ತಿಳುವಳಿಕೆಯು ನಂಬರ್ ವಾರ್ ಇದೆ. ಒಂದು ವೇಳೆ ಜ್ಞಾನದ ವಿಚಾರಗಳಲ್ಲಿ ಇರುವುದೇ ಆದರೆ ಅವರ ಮಾತುಗಳು ಸಹ ಜ್ಞಾನಯುಕ್ತವಾಗಿರುತ್ತವೆ. ತಂದೆಯ ಮೂಲಕ ನೀವು ರೂಪಬಸಂತರಾಗುತ್ತಿದ್ದೀರಿ. ತಂದೆಯು ಬಡವರ ಬಂಧುವಾಗಿದ್ದಾರೆ. ಅರ್ಥಾತ್ ಇಡೀ ಪ್ರಪಂಚದವರು ಯಾರು ದುಃಖಿ ಬಡವರಾಗಿ ಬಿಡುತ್ತಾರೆಯೋ ಅವರ ತಂದೆಯಾಗಿದ್ದಾರೆ. ಕಲ್ಪದ ಸಂಗಮಯುಗದಲ್ಲಿಯೇ ಬರುತ್ತಾರೆ. ಯಾರು ರೂಪಬಸಂತರಲ್ಲವೋ ಆತ್ಮಸ್ಮೃತಿಯಲ್ಲಿದ್ದು ಜ್ಞಾನದ ಮಳೆ ಸುರಿಸುವವರು ಅವರು ಬಡವರು ಅನಾಥರಾಗಿದ್ದಾರೆ. ಯಾರು ರೂಪಬಸಂತರಾಗಿದ್ದಾರೆಯೋ ಅವರಿಗೆ ಸನಾತರೆಂದು ಹೇಳಲಾಗುತ್ತದೆ. ಯಾರೆಷ್ಟಾದರೂ ಪ್ರಥಮಾಪತಿಯಾಗಿರಬಹುದು, ಆದರೆ ಅದೆಲ್ಲವೂ ಅಲ್ಪಕಾಲಕ್ಕಾಗಿ ಇದೆ. ಈ ಪ್ರಪಂಚವೇ ಅನಾಥರ ಪ್ರಪಂಚವಾಗಿದೆ. ಬಲೆ ಧನವಂತರಿದ್ದಾರೆ, ಅದೂ ಅಲ್ಪಕ್ಕಾಗಿ. ಯಾರಿಗೆ ಹಣವಿದೆಯೋ ಅವರಿಗಂತೂ ನಾವು ಸ್ವರ್ಗದಲ್ಲಿದ್ದೇವೆಂದು ತಮ್ಮ ನಶೆ ಏರಿರುತ್ತದೆ. ಈ ಸಮಯದಲ್ಲಿ ಮನುಷ್ಯರು ಸನಾತರಿಲ್ಲ, ಎಲ್ಲರೂ ಅನಾಥರಾಗಿದ್ದಾರೆ. ಇಲ್ಲಿನ ಹಣ ಇತ್ಯಾದಿಗಳೆಲ್ಲವೂ ಮಣ್ಣು ಪಾಲಾಗಲಿದೆ. ಹೊಸ ಪ್ರಪಂಚಕ್ಕೆ ಸ್ವರ್ಗವೆಂದು, ಹಳೆಯ ಪ್ರಪಂಚಕ್ಕೆ ನರಕವೆಂದು ಹೇಳಲಾಗುತ್ತದೆ. ತಂದೆಯು ನಮ್ಮನ್ನು ಹೊಸ ಪ್ರಪಂಚಕ್ಕಾಗಿ ಸಾಹುಕಾರರನ್ನಾಗಿ ಮಾಡುತ್ತಿದ್ದಾರೆ. ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ಈ ರಾಜಧಾನಿಯು ಸ್ಥಾಪನೆಯಾಗುತ್ತದೆ. ಬಾಕಿ ಯಾರು ಬ್ರಾಹ್ಮಣರಾಗುವರೋ ಅವರು ದೈವಿ ಮನೆತನದಲ್ಲಿ ಬರುವವರಾಗಿದ್ದಾರೆ. ಆದರೆ ನಂಬರ್ ವಾರ್ ಇದ್ದಾರೆ. ಕ್ರೋಧ ಮಾಡುವುದರಿಂದ ದುಃಖವಾಗುತ್ತದೆ. ಯಾರು ಮನಸ್ಸ ವಾಚ ಕರ್ಮನ ಅನ್ಯರಿಗೆ ದುಃಖವನ್ನೇ ಕೊಡುತ್ತಿರುವರೋ ಅವರಿಗೆ ದುಃಖಿ ಆತ್ಮಗಳೆಂದು ಕರೆಯಲಾಗುತ್ತದೆ. ಚಿಕ್ಕ ಮಕ್ಕಳು ಚಂಚಲವಾಗಿದ್ದರೆ ವೃಕ್ಷಕ್ಕೆ ಅಥವಾ ಮಂಚಕ್ಕೆ ಕಟ್ಟಿ ಹಾಕಿರಿ, ಆದರೆ ಪೆಟ್ಟು ಕೊಡಬೇಡಿ. ಇಲ್ಲವೆಂದರೆ ಅವರು ಸಹ ಅದನ್ನೇ ಕಲಿತು ಬಿಡುತ್ತಾರೆ. ಆದ್ದರಿಂದ ಅವರನ್ನು ಕಟ್ಟಿ ಹಾಕುವುದು ಸರಿಯಾಗಿದೆ. ನಾವು ಲಕ್ಷ್ಮೀನಾರಾಯಣರಾಗಬೇಕಾಗಿದೆ. ಗುರಿಧ್ಯೇಯವು ನಿಮ್ಮ ಸಮ್ಮುಖದಲ್ಲಿದೆ. ಇದು ಎಷ್ಟು ಶ್ರೇಷ್ಠ ಗುರಿಧ್ಯೇಯವಾಗಿದೆ. ಓದಿಸುವವರು ಸಹ ಶ್ರೇಷ್ಠರಲ್ಲವೇ? ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ. ನಿಮ್ಮದು ಇದು ನರನಿಂದ ನಾರಾಯಣನಾಗುವ ಸತ್ಯನಾರಾಯಣನ ಕಥೆಯಾಗಿದೆ. ಅಮರಪುರಿಗೆ ಹೋಗುವ ಅಮರ ಕಥೆಯಾಗಿದೆ. ಆದರೆ ಈ ಮಾತುಗಳನ್ನು ಸನ್ಯಾಸಿ ಮೊದಲಾದವರು ತಿಳಿದುಕೊಳ್ಳುವುದಿಲ್ಲ. ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆಂದ ಮೇಲೆ ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ. ಈ ಲಕ್ಷ್ಮೀನಾರಾಯಣರು ನಂಬರ್ 1 ಆಗಿದ್ದಾರೆ. ವಿದ್ಯೆಯಿಂದಲೇ ಈ ಪದವಿಯನ್ನು ಪಡೆದರು. ಭಕ್ತಿ ಮಾರ್ಗದಲ್ಲಂತೂ ಪ್ರತಿ ಜನ್ಮದಲ್ಲಿ ಅಲೆದಾಡುತ್ತಾ ಪೆಟ್ಟು ತಿನ್ನುತ್ತಾ ಬಂದಿರಿ, ಆದರೆ ಏನೂ ಸಿಗಲಿಲ್ಲ. ಇಲ್ಲಿ ಒಂದೇ ಜನ್ಮದಲ್ಲಿ ಪ್ರಾಪ್ತಿಯಾಗಿ ಬಿಡುತ್ತದೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಹೇಳಲಾಗುತ್ತದೆ. ರೂಪಬಸಂತರಾಗಿ ಮುಖದಿಂದ ಸದಾ ಸುಖದಾಯಕ ಮಾತುಗಳನ್ನು ಮಾತನಾಡಬೇಕಾಗಿದೆ. ದುಃಖದಾಯಿಗಳಾಗಬಾರದು. ಜ್ಞಾನದ ವಿಚಾರಗಳಲ್ಲಿ ಇರಬೇಕಾಗಿದೆ. ನಿರ್ಮೋಹಿಗಳಾಗಬೇಕು. ಪ್ರತಿಯೊಬ್ಬರಿಂದ ಪ್ರೀತಿಯಿಂದ ಕೆಲಸ ತೆಗೆದುಕೊಳ್ಳಬೇಕು. ಕೋಪಿಸಿಕೊಳ್ಳಬಾರದು. ಅನಾಥರನ್ನು ಸನಾತರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ತಮ್ಮ ಫರಿಷ್ಠಾ ರೂಪದ ಮೂಲಕ ಗತಿ ಸದ್ಗತಿಯ ಪ್ರಸಾದವನ್ನು ಹಂಚುವಂತಹ ಮಾಸ್ಟರ್ ಗತಿ ಸದ್ಗತಿದಾತ ಭವ. ಮನಸ್ಸನ್ನು ಇಷ್ಟು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿರಿ. ಯಾವುದೇ ಪರಿಸ್ಥಿತಿ ಬಂದರೂ ಮನಸ್ಸನ್ನು ಏರುಪೇರಿನಲ್ಲಿ ತರಬಾರದು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.